ಇನ್ನು ಲೋಕಸಭೆಯಲ್ಲಿ ಕಲರ್ ಸ್ಪ್ರೇ ಮಾಡಿದವರ ಬಂಡವಾಳ ಬಗೆದಷ್ಟು ಬಯಲಾಗ್ತಾ ಇದೆ. ಕಲರ್ ಕಿಡಿಗೇಡಿಗಳು ಪ್ಲಾನ್ ಎ ಪ್ಲಾನ್ ಬಿ ಅಂತ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗಿದೆ. ಸೊ ಲಲಿತ್ ಜಾನ ಪ್ಲಾನ್ ಎ ಮತ್ತೆ ಬಿ ಎರಡು ರೆಡಿ ಇತ್ತು. ಬಗೆದಷ್ಟು ಕೂಡ ಆರೋಪಿ ಲಲಿತ್ ಜಾನ ಕೃತ್ಯದ ಕಥೆಗಳು ಹೊರಬರ್ತಾ ಇದೆ. ಸೊ ಪ್ರಾಥಮಿಕ ತನಿಖೆಯಲ್ಲಿ ಮಹತ್ವದ ಮಾಹಿತಿಯನ್ನು ಈ ಲಲಿತ್ ಹಂಚ್ಕೊಂಡಿದ್ದಾನೆ. ನಮ್ದು ಎರಡು ಪ್ಲಾನ್ ಇತ್ತು, ಒಂದು ಪ್ಲಾನ್ ಎ, ಒಂದು ಪ್ಲಾನ್ ಬಿ. ಫಸ್ಟ್ ಒಂದು ಸಕ್ಸಸ್ ಆಗದೆ ಇದ್ರೆ ಎರಡನೇ ಪ್ಲಾನ್ ನಾವು ಅನುಷ್ಠಾನಕ್ಕೆ ತರಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಸಂಸತ್ ಮೇಲೆ ದಾಳಿಗೆ ಎರಡು ಪ್ಲಾನನ್ನು ಮಾಡಿದರು. ಪ್ಲಾನ್ ಎ ವಿಫಲವಾದರೆ ಪ್ಲಾನ್ ಬಿಗೆ ತಯಾರಿ ಮಾಡಿದ್ದಂಥ ಆರೋಪಿ. ಸೊ ಇದು ಇವರ ಅಕ್ರಮ ಪ್ರವೇಶದ ಪ್ಲಾನ್. ಇದು ಲೋಕಸಭೆಯಲ್ಲಿ ಮನೋರಂಜನ್ ಸಾಗರ್ ಧರಣಿ ಮಾಡ್ತಾ ಇದ್ದೆ, ಅಲ್ಲಿ ಹೊರಗಡೆ ಧರಣಿ ಮಾಡ್ತಾ ಇದ್ದಂತೆ ಸಂಸತ್ ಹೊರಗೆ ನೀಲಂ ಹಾಗೂ ಅಮೋಲ್ನಿಂದ ಪ್ರತಿಭಟನೆ ಆಗ್ತಾ ಇತ್ತು. ಸೊ ಈ ರೀತಿ ಇವರು ಪ್ಲೇಸ್ಮೆಂಟ್ ಆಗಿತ್ತು ಅಲ್ಲಲ್ಲಿ ಇವ್ರದ್ದು. ಸೊ ಮಹೇಶ್ ಮತ್ತು ಕೈಲಾಶ್ನಿಂದ ಮತ್ತೊಂದು ಕಡೆ ಪ್ರತಿಭಟನೆಗೆ ಪ್ಲಾನ್ ಬಿ ಪ್ರಕಾರ ಇಬ್ಬರಿಂದ ಇನ್ನೊಂದು ಕಡೆ ಪ್ರತಿಭಟನೆ ಮಾಡೋದು ಅಂತ. ಪ್ಲಾನ್ ಬಿ ಇವ್ರದ್ದು ಹೇಗಿತ್ತು ಅಂತಂದರೆ ಇಬ್ಬರು ಇನ್ನೊಂದು ಕಡೆ ಪ್ರತಿಭಟನೆ ಮಾಡ್ತಾ ಇರಬೇಕು. ಸೊ ಪ್ರಾಥಮಿಕ ತನಿಖೆಯಲ್ಲಿ ಸಂಸತ್ ಹೊರಭಾಗದಲ್ಲಿ ಮಾಧ್ಯಮದ ಗಮನ ಸೆಳೆಯುವಂಥ ತಂತ್ರ, ಅಂದರೆ ಈ ಕಡೆ ಪ್ರತಿಭಟನೆ ಮಾಡಿ ಕೂಗಾಡ್ತೀರಿ, ಆಗ ಮೀಡಿಯಾದವರೆಲ್ಲ ನಿಮ್ಮ ಕಡೆ ಟರ್ನ್ ಆಗ್ತಾರೆ, ಆಗ ಇನ್ನಿಬ್ಬರು ನುಗ್ಬೋದು ಅಂತ. ಹಿಂದಿನ ದಿನ ವಿಕ್ಕಿ ಮನೆಗೆ ಮಹೇಶ್ ಕೈಲಾಶ್ ತಲುಪದ ಕಾರಣ, ಗುರುಗ್ರಾಮ್ನಲ್ಲಿರುವಂಥ ವಿಕ್ಕಿಯ ಮನೆಗೆ ಇಬ್ಬರು ತಲುಪದ ಹಿನ್ನೆಲೆ ಇವರ ಪ್ಲಾನ್ ಏನಿತ್ತು, ಇವರು ಇಷ್ಟೊತ್ತಿಗೆ ಇಲ್ಲಿ ತಲುಪಬೇಕು, ಗುರುಗ್ರಾಮಕ್ಕೆ ಬರಬೇಕು ಅಂತ ಸಂಸತ್ ಹೊರಗೆ ಅಮೋಲ್ ಮತ್ತು ನೀಲಂಗೆ ಪ್ರತಿಭಟನೆಗೆ ಸೂಚನೆ ನೀಡಲಾಗಿದೆ.